ಬೆಂಗಳೂರಿನ ಈ ಅಧ್ವಾನದ ಬದುಕಿನ ಬಗ್ಗೆ ಐಟಿ-ಬಿಟಿ ಜನ ಇವತ್ತು ಹೇಳ್ತಾ ಇದ್ದಾರೆ. ಮೂಲಭೂತವಾಗಿ ಕೊಡಬೇಕಾದಂತ ಒಂದು ರಸ್ತೆಯೂ ಕೂಡ ಈ ಸರ್ಕಾರ ನಮಗೆ ಸರಿ ಮಾಡಿ ಕೊಡದೇ ಇದ್ರೆ ಹೇಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆಯೇ ಯಮ ಗುಂಡಿಗಳು ಹೆಂಗಿದಾವೆ ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದ ಮುಂದೆ ಯಮ ಸ್ವರೂಪಿ ಗುಂಡಿಗಳಿದಾವೆ. ಮಳೆ ಆರಂಭಕ್ಕೂ ಮುನ್ನ ಮುಚ್ಚುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಮುಂಗಾರು ಮಳೆ ಮುಗಿದ್ರೂ ಕೂಡ ಗುಂಡಿಗಳನ್ನ ಮಾತ್ರ ಮುಚ್ಚಲಿಲ್ಲ. ಡಿಸಿಎಂ ಮನೆ ಮುಂದೆ ಗುಂಡಿ ಬಿದ್ದಿದ್ರು ಸಿಬ್ಬಂದಿಗಳು ಮಾತ್ರ ಅದನ್ನ ಮುಚ್ಚಲಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಅವ್ರ ಮನೆ ಮುಂದೆ ಕೂಡ ಗುಂಡಿ ಬಿದ್ದಿದೆ. ಇವ್ರು ಏನ್ ಮಾಡ್ತಾರೋ ಏನೋ. ಸಾಮಾನ್ಯ ಜನ ಬಿಡಿ, ಡಿಕೆ ಶಿವಕುಮಾರ್ ಅವ್ರ ಮನೆ ಮುಂದೆನೂ ಗುಂಡಿ ಬಿದ್ದಿದೆ. ಆದ್ರೆ ಮುಚ್ಚಿ ಅಂತ ಹೇಳಿದ್ದಾರೆ, ಆದ್ರೆ ಮುಚ್ಚಲಿಲ್ಲ. ಯಾರು ಜವಾಬ್ದಾರು ನೋಡಿ? ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಎಷ್ಟು ದೊಡ್ಡ ಗುಂಡಿ ನೋಡಿ. ಅವರಿಗೆಲ್ಲ ಗೊತ್ತಿದೆ, ಎಲ್ಲವೂ ಗೊತ್ತಿದೆ ಅವರಿಗೆ ಹಿಂಗಿದೆ ಪರಿಸ್ಥಿತಿ ಅಂತ. ಇಂಥವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರಂತನೂ ಗೊತ್ತಿದೆ. ಆದ್ರೆ ಯಾಕಿಷ್ಟೊಂದು ಜಾಣ ಮೌನ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕಣ್ಣಿದ್ದು ಯಾಕೆ ಕುರುಡರ ರೀತಿಯಲ್ಲಿ ಈ ಸರ್ಕಾರ ವರ್ತಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು. ಬೆಂಗಳೂರು ಅಭಿವೃದ್ಧಿ ಎಲ್ಲ ಅವ್ರ ಹತ್ರನೇ ಇದೆ. ಬೆಂಗಳೂರಿನ ರಸ್ತೆ ಬಗ್ಗೆ ಇವತ್ತು ಅತಿರಥ ಮಹಾರಥರೆಲ್ಲ ಹೇಳ್ತಾ ಇದ್ದಾರೆ, ಏನಿದು, ಏನ್ ಕತೆ, ಹಿಂಗಾದ್ರೆ ಮುಂದೆ ಹೆಂಗೆ ಅಂತ. ಆದ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ನಿಗೂಢವಾಗೇ ಇದೆ. ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆನೆ ಗುಂಡಿ ಬಿದ್ದಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಏನಲ್ಲ. ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಅವರ ಆಲೋಚನೆ ಏನಾಗಾದ್ರೆ ಬೆಂಗಳೂರಿನ ಪರಿಕಲ್ಪನೆ ಬಗ್ಗೆ? ಬಸವರಾಜ್, ಖಂಡಿತ ರಂಜಿತ್, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಈ ಸರ್ಕಾರದಲ್ಲಿ ಹಠ ಹಿಡಿದು ಆ ಖಾತೆಯನ್ನು ಪಡೆದಿರತಕ್ಕಂಥದ್ದು. ನಾವು ಅವರ ಸರ್ಕಾರಿ ನಿವಾಸದ ಮುಂದಿದ್ದೇವೆ. ಆ ಸರ್ಕಾರಿ ನಿವಾಸದ ಮುಂದೆ ಇರತಕ್ಕಂತಹ ಗೇಟ್ ಇಂದ ಕೇವಲ 10 ಹೆಜ್ಜೆಗಳನ್ನ ನಡೆದುಕೊಂಡು ಬಂದ್ರೆ ಈ ರೀತಿಯಾದಂತಹ ರಸ್ತೆ ಓಪನ್ ಮಾಡಿದೆ. ಕಳೆದ 6 ತಿಂಗಳಿಂದ ಇದನ್ನ ಓಪನ್ ಮಾಡಿರ್ತಕ್ಕಂಥದ್ದು. 3 ತಿಂಗಳ ಹಿಂದೆ ರಿಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿದಾವೆ, ಬಹುತೇಕವಾಗಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಎದ್ದಿದ್ದಾವೆ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ಆಗ ಯಾವ ರೀತಿಯಲ್ಲಿ ಇತ್ತು ಗುಂಡಿಗಳು, ಈಗ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಬ್ಯಾರಿಕೇಡ್ ಹಾಕಿದ್ದಾರೆ, ಇಲ್ಲಿ ಯಾರು ವಾಹನಗಳು ಓಡಾಡಬಾರದು, ಒಂದು ರೀತಿಯಲ್ಲಿ ಆಪತ್ತು ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಅದ್ರ ಹೊರತುಪಡಿಸಿಯೂ ಕೂಡ ಕಳೆದ 6 ತಿಂಗಳಿಂದನೂ ಕೂಡ ಈ ಗುಂಡಿಗಳಿದ್ರೆ ಮುಚ್ಚುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ ಅಥವಾ ಇವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಮಾಡಲಿ ಆ ಬರಿಗೆ ಗೋಜಿಗೆ ಹೋಗಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಗುಂಡಿಗಳನ್ನು ನೀವು ಗಮನಿಸಬಹುದು. ಈ ರಸ್ತೆಯಲ್ಲಿ ಸಂಚಾರ ತುಂಬಾ ಇರ್ತಿತ್ತು. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಮನೆಯಲ್ಲಿದ್ದಾಗ ಕವರ್ ಮಾಡೋಕೆ ಬರ್ತಾ ಇದ್ವಿ. ಆದ್ರೆ ಈಗ ಈ ಮನೆಯ ರಸ್ತೆಗಳು ಖಾಲಿಯಾಗಿರ್ತಕ್ಕಂಥದನ್ನ ಗಮನಿಸಬಹುದು. ಯಾಕಂದ್ರೆ ರಸ್ತೆ ಹಾಳಾಗಿದೆ. ಇಲ್ಲಿ ರಸ್ತೆ ಓಡಾಟವೇ ವಿರಳ, ಸಂಚಾರವೇ ವಿರಳ ಆಗಿರೋದ್ರಿಂದ ಇವು ರಸ್ತೆ ವಾಹನಗಳು ಬರೋದು ಒಂದು ರೀತಿಯಲ್ಲಿ ಕಷ್ಟಕರ ಆಗಿದೆ. ಬೇರೆ ರಸ್ತೆಗಳು ಹಾಳಾಗಿದ್ದಾವೆ, ಬೆಂಗಳೂರಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಅನ್ನುವಂತ ವರದಿಯನ್ನ ನಾವು ಯಥೇಚ್ಛವಾಗಿ ಮಾಡಿದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರದಲ್ಲಿ 3-4 ದಿನ ಇದೇ ಮನೆಯಲ್ಲಿ ಇರ್ತಾರೆ. ಹಾಗಿದ್ದು ಕೂಡ ಈ ರಸ್ತೆ ಕಣ್ಣಿಗೆ ಕಾಣಿಸಿಲ್ವಾ? ಖಂಡಿತವಾಗಿ ಕಾಣಿಸಿದೆ. ಆಗಿದ್ರು ಉದಾಸೀನ. ಈ ಮನೆಯ ರಸ್ತೆಯನ್ನ ಸಾಕಷ್ಟು ಗೆಸ್ಟ್ಗಳು ಕೂಡ ಬರ್ತಾರೆ. ಇದೇ ಗುಂಡಿ ಬಿದ್ದಂತ ರಸ್ತೆಯಲ್ಲಿ ಅವರು ಬರ್ತಾ ಇರೋದನ್ನ ಗಮನಿಸಿದ್ದಾರೆ. ಹಾಗಿದ್ದು ಕೂಡ ಈ ರಸ್ತೆ ಗುಂಡಿಯಲ್ಲೇ ಬರ್ತಕ್ಕಂಥದನ್ನು ಗಮನಿಸಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ. ಯಾಕಂದ್ರೆ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯಲ್ಲೂ ಅವರು ಭಾಗವಹಿಸ್ತಿಲ್ಲ. ಹಾಗಾಗಿ ಈ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇದು ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡ್ರು ಕೂಡ ಈ ತರದ ಗುಂಡಿಗಳನ್ನ ನಾವು ಗಮನಿಸಬಹುದು. ಇದನ್ನ 1100 ಕೋಟಿ ರೂಪಾಯಿಯನ್ನ ಗುಂಡಿ ಮುಚ್ಚೋಕೆ ಅಂತ ತೆಗೆದಿಟ್ಟಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೂಡ ಗುಂಡಿ ಮುಚ್ಚದೇ ಇರೋದು ಒಂದು ದುಸ್ಥಿತಿಗೆ ತಂದಿರತಕ್ಕಂಥದ್ದು. ಬೆಂಗಳೂರಿನ ಮಾನಹರಾಜನ್ನ ಮಾಡ್ತಾ ಇರತಕ್ಕಂಥದ್ದು. ಬೆಂಗಳೂರು ಐಟಿ-ಬಿಟಿ ಸಿಟಿ, ಬೆಂಗಳೂರು ಸಿಲಿಕಾನ್ ಸಿಟಿ ಅನ್ನುವಂತ ವ್ಯಾಲ್ಯೂ ಏನಿತ್ತು ಆ ವ್ಯಾಲ್ಯೂವನ್ನ ಕಲಿಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪಗಳು ಬರ್ತಾ ಇದಾವೆ. ಮಳೆ ನಿಂತಿದೆ, ಮಳೆ ನಿಂತರೂ ಕೂಡ ಈ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗಬೇಕಾಗಿತ್ತು. ಆದ್ರೆ ಮುಚ್ಚದೇ ಇರೋದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾನಹರಾಜ್ ಆಗ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್. ಬಸವರಾಜ, ನೋಡಿ, ಬೆಂಗಳೂರಿನ ಈ ಅಧ್ವಾನದ ಬದುಕಿನ ಬಗ್ಗೆ ಐಟಿ-ಬಿಟಿ ಜನ ಇವತ್ತು ಹೇಳ್ತಾ ಇದ್ದಾರೆ. ಮೂಲಭೂತವಾಗಿ ಕೊಡಬೇಕಾದಂತ ಒಂದು ರಸ್ತೆಯೂ ಕೂಡ ಈ ಸರ್ಕಾರ ನಮಗೆ ಸರಿ ಮಾಡಿ ಕೊಡದೇ ಇದ್ರೆ ಹೇಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆಯೇ ಯಮ ಗುಂಡಿಗಳು ಹೆಂಗಿದಾವೆ ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದ ಮುಂದೆ ಯಮ ಸ್ವರೂಪಿ ಗುಂಡಿಗಳಿದಾವೆ. ಮಳೆ ಆರಂಭಕ್ಕೂ ಮುನ್ನ ಮುಚ್ಚುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಮುಂಗಾರು ಮಳೆ ಮುಗಿದ್ರೂ ಕೂಡ ಗುಂಡಿಗಳನ್ನ ಮಾತ್ರ ಮುಚ್ಚಲಿಲ್ಲ. ಡಿಸಿಎಂ ಮನೆ ಮುಂದೆ ಗುಂಡಿ ಬಿದ್ದಿದ್ರು
ಸಿಬ್ಬಂದಿಗಳು ಮಾತ್ರ ಅದನ್ನ ಮುಚ್ಚಲಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಅವ್ರ ಮನೆ ಮುಂದೆ ಕೂಡ ಗುಂಡಿ ಬಿದ್ದಿದೆ. ಇವ್ರು ಏನ್ ಮಾಡ್ತಾರೋ ಏನೋ. ಸಾಮಾನ್ಯ ಜನ ಬಿಡಿ, ಡಿಕೆ ಶಿವಕುಮಾರ್ ಅವರ ಅವ್ರ ಮನೆ ಮುಂದೆನೂ ಗುಂಡಿ ಬಿದ್ದಿದೆ. ಆದ್ರೆ ಮುಚ್ಚಿ ಅಂತ ಹೇಳಿದ್ದಾರೆ, ಆದ್ರೆ ಮುಚ್ಚಲಿಲ್ಲ. ಯಾರು ಜವಾಬ್ದಾರು ನೋಡಿ? ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಎಷ್ಟು ದೊಡ್ಡ ಗುಂಡಿ ನೋಡಿ. ಅವರಿಗೆಲ್ಲ ಗೊತ್ತಿದೆ, ಎಲ್ಲವೂ ಗೊತ್ತಿದೆ ಅವರಿಗೆ ಹಿಂಗಿದೆ ಪರಿಸ್ಥಿತಿ ಅಂತ. ಇಂಥವರೆಲ್ಲ ಹಿಂಗ್ ಹೇಳ್ತಾ ಇದ್ದಾರಂತನೂ ಗೊತ್ತಿದೆ. ಆದ್ರೆ ಯಾಕಿಷ್ಟೊಂದು ಜಾಣ ಮೌನ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕಣ್ಣಿದ್ದು ಯಾಕೆ ಕುರುಡರ ರೀತಿಯಲ್ಲಿ ಈ ಸರ್ಕಾರ ವರ್ತಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು. ಬೆಂಗಳೂರು ಅಭಿವೃದ್ಧಿ ಎಲ್ಲ ಅವ್ರ ಹತ್ರನೇ ಇದೆ. ಬೆಂಗಳೂರಿನ ರಸ್ತೆ ಬಗ್ಗೆ ಇವತ್ತು ಅತಿರಥ ಮಹಾರಥರೆಲ್ಲ ಹೇಳ್ತಾ ಇದ್ದಾರೆ, ಏನಿದು, ಏನ್ ಕತೆ, ಹಿಂಗಾದ್ರೆ ಮುಂದೆ ಹೆಂಗೆ ಅಂತ. ಆದ್ರೆ ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ನಿಗೂಢವಾಗೇ ಇದೆ. ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆನೆ ಗುಂಡಿ ಬಿದ್ದಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಏನಲ್ಲ, ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಅವರ ಆಲೋಚನೆ ಏನಾಗಾದ್ರೆ ಬೆಂಗಳೂರಿನ ಪರಿಕಲ್ಪನೆ ಬಗ್ಗೆ? ಬಸವರಾಜ್, ಖಂಡಿತ ರಂಜಿತ್, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಈ ಸರ್ಕಾರದಲ್ಲಿ ಹಠ ಹಿಡಿದು ಆ ಖಾತೆಯನ್ನು ಪಡೆದಿರತಕ್ಕಂಥದ್ದು. ನಾವು ಅವರ ಸರ್ಕಾರಿ ನಿವಾಸದ ಮುಂದಿದ್ದೇವೆ. ಆ ಸರ್ಕಾರಿ ನಿವಾಸದ ಮುಂದೆ ಇರತಕ್ಕಂತಹ ಗೇಟ್ ಇಂದ ಕೇವಲ 10 ಹೆಜ್ಜೆಗಳನ್ನ ನಡೆದುಕೊಂಡು ಬಂದ್ರೆ ಈ ರೀತಿಯಾದಂತಹ ರಸ್ತೆ ಓಪನ್ ಮಾಡಿದೆ. ಕಳೆದ 6 ತಿಂಗಳಿಂದ ಇದನ್ನ ಓಪನ್ ಮಾಡಿರ್ತಕ್ಕಂಥದ್ದು. 3 ತಿಂಗಳ ಹಿಂದೆ ರಿಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿದಾವೆ, ಬಹುತೇಕವಾಗಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಎದ್ದಿದ್ದಾವೆ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ಆಗ ಯಾವ ರೀತಿಯಲ್ಲಿ ಇತ್ತು ಗುಂಡಿಗಳು, ಈಗ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಬ್ಯಾರಿಕೇಡ್ ಹಾಕಿದ್ದಾರೆ, ಇಲ್ಲಿ ಯಾರು ವಾಹನಗಳು ಓಡಾಡಬಾರದು, ಒಂದು ರೀತಿಯಲ್ಲಿ ಆಪತ್ತಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಅದ್ರ ಹೊರತುಪಡಿಸಿಯೂ ಕೂಡ ಕಳೆದ 6 ತಿಂಗಳಿಂದನೂ ಕೂಡ ಈ ಗುಂಡಿಗಳಿದ್ರೆ ಮುಚ್ಚುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ ಅಥವಾ ಇವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಮಾಡಲಿ ಆ ಬರಿಗೆ ಗೋಜಿಗೆ ಹೋಗಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಗುಂಡಿಗಳನ್ನು ನೀವು ಗಮನಿಸಬಹುದು. ಈ ರಸ್ತೆಯಲ್ಲಿ ಸಂಚಾರ ತುಂಬಾ ಇರ್ತಿತ್ತು. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಮನೆಯಲ್ಲಿದ್ದಾಗ ಕವರ್ ಮಾಡೋಕೆ ಬರ್ತಾ ಇದ್ವಿ. ಆದ್ರೆ ಈಗ ಈ ಮನೆಯ ರಸ್ತೆಗಳು ಖಾಲಿಯಾಗಿರ್ತಕ್ಕಂಥದನ್ನ ಗಮನಿಸಬಹುದು. ಯಾಕಂದ್ರೆ ರಸ್ತೆ ಹಾಳಾಗಿದೆ, ಇಲ್ಲಿ ರಸ್ತೆ ಓಡಾಟವೇ ವಿರಳ, ಸಂಚಾರವೇ ವಿರಳ ಆಗಿರೋದ್ರಿಂದ ಇವು ರಸ್ತೆ ವಾಹನಗಳು ಬರೋದು ಒಂದು ರೀತಿಯಲ್ಲಿ ಕಷ್ಟಕರ ಆಗಿದೆ. ಬೇರೆ ರಸ್ತೆಗಳು ಹಾಳಾಗಿದ್ದಾವೆ, ಬೆಂಗಳೂರಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಅನ್ನೋಂಥ ವರದಿಯನ್ನ ನಾವು ಯಥೇಚ್ಛವಾಗಿ ಮಾಡಿದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರದಲ್ಲಿ 3-4 ದಿನ ಇದೇ ಮನೆಯಲ್ಲಿ ಇರ್ತಾರೆ. ಹಾಗಿದ್ದು ಕೂಡ ಈ ರಸ್ತೆ ಕಣ್ಣಿಗೆ ಕಾಣಿಸಿಲ್ವಾ? ಖಂಡಿತವಾಗಿ ಕಾಣಿಸಿದೆ. ಹಾಗಿದ್ರು ಉದಾಸೀನ. ಈ ಮನೆಯ ರಸ್ತೆಯನ್ನ ಸಾಕಷ್ಟು ಗೆಸ್ಟ್ಗಳು ಕೂಡ ಬರ್ತಾರೆ. ಇದೇ ಗುಂಡಿ ಬಿದ್ದಂತ ರಸ್ತೆಯಲ್ಲಿ ಅವರು ಬರ್ತಾ ಇರೋದನ್ನ ಗಮನಿಸಿದ್ದಾರೆ. ಹಾಗಿದ್ದು ಕೂಡ ಈ ರಸ್ತೆ ಗುಂಡಿಯಲ್ಲೇ ಬರ್ತಕ್ಕಂಥದನ್ನು ಗಮನಿಸಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ. ಯಾಕಂದ್ರೆ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯಲ್ಲೂ ಅವರು ಭಾಗವಹಿಸ್ತಿಲ್ಲ. ಹಾಗಾಗಿ ಈ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇದು ಒಂದು ಉಸ್ತುವಾರಿನ ವಹಿಸಿಕೊಂಡ್ರು ಕೂಡ ಈ ತರದ ಗುಂಡಿಗಳನ್ನ ನಾವು ಗಮನಿಸಬಹುದು. ಇದನ್ನ 1100 ಕೋಟಿ ರೂಪಾಯಿಯನ್ನ ಗುಂಡಿ ಮುಚ್ಚಕ್ಕೆ ಅಂತ ತೆಗೆದಿಟ್ಟಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೂಡ ಗುಂಡಿ ಮುಚ್ಚದೇ ಇರೋದು ಒಂದು ದುಸ್ಥಿತಿಗೆ ತಂದಿರತಕ್ಕಂಥದ್ದು. ಬೆಂಗಳೂರಿನ ಮಾನ ಹರಾಜನ್ನ ಮಾಡ್ತಾ ಇರತಕ್ಕಂಥದ್ದು. ಬೆಂಗಳೂರು ಐಟಿ ಸಿಟಿ, ಬೆಂಗಳೂರು ಸಿಲಿಕಾನ್ ಸಿಟಿ ಅನ್ನುವಂತ ವ್ಯಾಲ್ಯೂ ಏನಿತ್ತು ಆ ವ್ಯಾಲ್ಯೂವನ್ನ ಕಲಿಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪಗಳು ಬರ್ತಾ ಇದಾವೆ. ಮಳೆ ನಿಂತಿದೆ, ಮಳೆ ನಿಂತರೂ ಕೂಡ ಈ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗಬೇಕಾಗಿತ್ತು. ಆದ್ರೆ ಮುಚ್ಚದೇ ಇರೋದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾನ ಹರಾಜ್ ಆಗ್ತಾ ಇರತಕ್ಕಂಥದ್ದು. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್.